ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈಗ ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಅದಲ್ಲ, ಕಲಬುರಗಿ ಜಿಲ್ಲೆದಾಗ ಒಂದು ಹೊಸ RTO ಆಫೀಸ್ ಅದ. RTO ಆಫೀಸ್ ಎದ್ರೆ ರೋಡ್ ನೋಡ್ರಿ ಎಷ್ಟು ಸೂಪರ್ ಅದ, ಎಷ್ಟು ಡಿಜಿಟಲ್ ಅದ ನೋಡ್ರಿ. ಒಂದು ಜಿಲ್ಲೆ, ಒಂದು ಕಲಬುರಗಿ ಜಿಲ್ಲೆದಾಗೆ ಈ ತರ ರೋಡ್ ಇತ್ತಪ್ಪ ಅಂತಂದ್ರು ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಎಲ್ಲ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ಲತ್ತದ ನೋಡ್ರಿ. ಎಲ್ಲ ಟೂ ವೀಲರ್ ಮ್ಯಾಗ ಹೋಗ್ಲತ್ತಾರ, ಎಲ್ಲ ಹೆಣ್ಮಕ್ಳು ಹೋಗ್ತಾರ, ಗಂಡ್ಸ್ ಮಕ್ಳು ಹೋಗ್ತಾರ, ಟೂ ವೀಲರ್ ಮ್ಯಾಗ ಹೋಗ್ತಾರ. ಅವ್ರೆಲ್ಲ ತುಂಬಾ ತೊಂದರೆ ಆಗ್ಲತ್ತದ ನೋಡ್ರಿ. ಎಷ್ಟು ಇದಾದ ಎಕ್ಸಾಕ್ಟ್ ಕರೆಕ್ಟ್ ಹೊಸ RTO ಆಫೀಸ್ ಎದುರೇ ಇದ್ದೀನಿ ನೋಡ್ರಿ. ಎಲ್ಲ ಹೋಗ್ಲತ್ತವ, ಕಾರ್ಗಳು ಹೋಗ್ಲತ್ತವ, ಈಗ ಟೂ ವೀಲರ್ಗಳು ಹೊಂಟವ, ಈಗ ಎಲ್ಲ ಹಿಂಗ್ ಹೊಂಟಾರ. ಈಗ ನಿಮ್ ಎಲ್ಲರಿಗೂ ತೋರಿಸ್ತೀನಿ ನೋಡಿ. ಈಗ RTO ಆಫೀಸ್, ಇದು RTO ಆಫೀಸ್, ನಮ್ಮ ಕಲಬುರಗಿ ಜಿಲ್ಲೆಯ RTO ಹೊಸ ಆಫೀಸ್ ನೋಡತ್ತಿರಲ್ಲಿ. ಆಫೀಸ್ ಎದ್ರೆ ಇವರೆಲ್ಲ ಡ್ರೈವಿಂಗ್, ಎಲ್ಲ ಟೂ ವೀಲರ್, ಫೋರ್ ವೀಲರ್ ಎಲ್ಲರಿಗೆ ಲೈಸೆನ್ಸ್ ಕೊಡುವಂತಹ ಆಫೀಸ್. ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವ ಹೊಸ RTO ಆಫೀಸ್. ಹೊಸ RTO ಆಫೀಸ್ ಎದುರು ನಾವು ಕುಸನೂರಿಗೆ ಹೋಗ್ತೀವಲ್ಲ, ಕುಸನೂರಿಗೆ ಹೋಗುವ ರೋಡ್ ಇದು. ಎಷ್ಟು ಸೂಪರ್ ಅದ ನೋಡ್ರಿ ರೋಡ್. ನೋಡ್ಲತ್ತಿರಲ್ಲ ಎಷ್ಟು ಸೂಪರ್ ಅದ. ಇಲ್ಲಿ ನೋಡ್ರಿ ಹೆಂಗೆಲ್ಲ ಹೊಂಟಾರ ನೋಡ್ರಿ. ಈಗ ನೋಡ್ರಿ ಹೆಂಗ್ ಹೊಂಟಾರ, ಎಷ್ಟು ತೊಂದರೆ ಆಗ್ಲತ್ತದ ಸಾರ್ವಜನಿಕರಿಗೆ. ಮತ್ತ ಸ್ಕೂಲ್ ಹುಡುಗರು ಹೋಗ್ಬೇಕಾದ್ರೆ ಇಲ್ಲಿದೆ ಹೋಗ್ಬೇಕು. ಈಗ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕಾರ್ ಹೊಂಟವ. ಈಗ ಆಟೋ ಹೊಂಟದ, ಈಗ ಮತ್ತ ಫೋರ್ ವೀಲರ್ ಹೊಂಟದ, ಮತ್ತ ಟೂ ವೀಲರ್ ಮ್ಯಾಗ ಹೊಂಟದ, ಟಮ್ ಹೋಗ್ಲತ್ತದ. ಈಗ ಈ ತರ ಫ್ಯಾಮಿಲಿದವ್ರು ಬರ್ತಾರ, ಈಗ ಈ ತರ ಹೋಗ್ತಾರ, ಈ ತರ ಫ್ಯಾಮಿಲಿದವ್ರು ಬರ್ತಾರೆ. ಇವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿರ್ತದ. ಸಂಬಂಧಪಟ್ಟವ್ರು ನೀವೇನ್ ಮಾಡ್ತೀರಿ ನೋಡ್ಬೇಕಲ್ಲ. ಇಲ್ಲಿ ನೋಡ್ರಿ ಸಣ್ಣ ಮಿನಿ ಸಮುದ್ರನೇ ಆಗ್ಬಿಟ್ಟದ ಇದು. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಗಳಿಗೆ, ಸಾರ್ವಜನಿಕರಿಗೆ ಎಲ್ಲ ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ ಫ್ಯಾಮಿಲಿ ಸಮೇತ ಬರ್ತಿರ್ತಾರ, ಮತ್ತ ಬಸ್ಗಳು ಹೊಂಟಾವ. ಇಲ್ಲಿ ನೋಡ್ರಿ RTO ಆಫೀಸ್ ಎದ್ರೆ ಈ ತರ ಇತ್ತಪ್ಪ ಅಂತಂದ್ರು ಇಲ್ಲಿ ಏನೆಲ್ಲ ಜನಪ್ರತಿನಿಧಿಗಳು ಇರ್ತಿರಲ್ಲ, ನಿಮ್ ಕಣ್ಣಿಗೆ ಕಾಣ್ತಾವ, ಏನ್ ಕಾಣಲ್ಲ, ಕಂಡ್ರು ನೀವೇನ್ ಸುಮ್ನೆ ಇರ್ತೀರಾ ಅಂತ ನನ್ಗೆ ಗೊತ್ತಾಗ್ಲಾಗ್ಯದ. ನೀವೆಲ್ಲ ಆರಾಮ್ AC ಕಾರ್ನ್ಯಾಗು ಆರಾಮಾಗಿ ಹೋಗ್ತೀರಿ. ಇಲ್ಲೆಲ್ಲ ಸಾರ್ವಜನಿಕರು ಎಲ್ಲ ಓಡಾಡ್ತಾರ, ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತದ ಅವ್ರಿಗೆ ಗೊತ್ತಿರ್ತದ. ಇಲ್ಲಿ ನೋಡ್ರಿ ಎಲ್ಲರೂ ಕಾರ್ಗಳು ತಗೊಂಡಿರ್ತಾರ, ಟ್ಯಾಕ್ಸ್ ಕಟ್ಟಿರ್ತಾರ, ಅವ್ರ ಮೇಲೆ ಎಲ್ಲಾ ಉಸುಲಿ ಮಾಡಿ ಕೇಸ್ ಅವ್ರಿಗೆ ಈ ತರ ಪರೇಶಾನ್ ಮಾಡಿ ನೀರಿನಾಗ ಇಡ್ತೀರಿ. ನೋಡ್ರಿ ದೊಡ್ಡ ದೊಡ್ಡ ಕಾರ್ಗಳು ಹೊಂಟಾವ. ಈಗ ಬಸ್ ಹೋಗ್ಲತ್ತ ನೋಡ್ರಿ. ಈಗ ಬಸ್ಸಿನಾಗ ಸ್ಟೂಡೆಂಟ್ಗಳಾರ. ಇಲ್ಲಿ ನೋಡ್ರಿ ಈಗ ಎಷ್ಟು ಫುಲ್ ಯಾವಾಗ್ಲೂ ಟ್ರಾಫಿಕ್ ಇರ್ತದ ಇಲ್ಲಿ, ಇಲ್ಲ ಅಂತಿಲ್ಲ, ಎಷ್ಟು ಜನ ಓಡಾಡ್ತಿರ್ತಾರ. ಆದ್ರೂ ಇಲ್ಲಿ ಈ ತರ ಸಮಸ್ಯೆ ಇಟ್ಟಾರ. ಒಂದ್ಸರಿ ಬರ್ರಿ ನೀವು ಬಂದು ಇಲ್ಲಿ ನೋಡ್ರಿ. ನಾವೇನ್ ಸುಳ್ಳಾಡ್ಲತ್ತಿಲ್ಲ. ಎಲ್ಲಿ ಅದಂತಂದ್ರೆ ಆ ಹೊಸ RTO ಆಫೀಸ್ ಎದ್ರೆ ಕುಸನೂರ್ ರೋಡ್. ಕುಸನೂರಿಗೆ ಹೋಗ್ತೀವಲ್ಲ ಅದೇ ರೋಡ್. ಇಲ್ಲಿ ನೋಡ್ರಿ ಸಾಲಿಗೆ ಹೋಗೋ ಮಕ್ಕಳು ವ್ಯಾನಿನಾಗ ಹೋಗ್ಲತ್ತಾರ. ಅದು ವ್ಯಾನ್ ನೋಡ್ರಿ ಹೆಂಗ್ ಹೋಗ್ಲತ್ತದ. ಈಗ ಇಲ್ಲಿ ನೋಡ್ರಿ ಆಟೋ ಹೊಂಟದ. ಈಗ ಈ ತರ ಅದ ಪರಿಸ್ಥಿತಿ. ಒಂಥರ ನೋಡ್ರಿ ಇದೆಲ್ಲ ಯಾವ ತರ ಅದ. ಈಗ ಹಿಂಗ್ ಹೋದೇವಪ್ಪ ಅಂತಂದ್ರೆ ಸೀದಾ ಮುಂದೆ ಹೋದೇವ ಅಂದ್ರೆ ಒಂದು ರಿಂಗ್ ರೋಡು. ಇದಾಗಲ್ಲ, ಇದು ರಿಂಗ್ ರೋಡ್. ಹಿಂಗ್ ಹೋಗಿ ಲೆಫ್ಟಿಗೆ ಹೋದೇವಪ್ಪ ಅಂತಂದ್ರೆ ರಾಮ ಮಂದಿರಕ್ಕೆ ಹೋಗ್ತೀವಿ. ಇದು ನಮ್ಮ ಕಲಬುರಗಿ ಜಿಲ್ಲೆದಾಗೆ ಅದ. ಬೇರೆ ಎಲ್ಲಿ ದೊಡ್ಡ ಎಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ, ಇಡೀ ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆ ಫುಲ್ ಫೇಮಸ್. ಈಗ ಈ ಕಡೆ ಇದು ನೋಡ್ಲತ್ತಿರಲ್ಲ, ಇದು ಕರಿಗೆ ಪೆಟ್ರೋಲ್ ಪಂಪಿಗೆ ಹೋಗ್ತದ ರೋಡು. ಮತ್ತ ಈ ಕಡೆ ನೋಡ್ತಿರಲ್ಲ ಇದು ರಾಮ ಮಂದಿರಕ್ಕೆ ಹೋಗ್ತದ. ಈಗ ಇದು ನೋಡ್ಲತ್ತಿರಲ್ಲ ಇದೇ ಕುಸನೂರಿಗೆ ಹೋಗ್ತದೆ. ಇದು RTO ಆಫೀಸು, ಇದು ಕುಸನೂರು ರೋಡ್. ಕುಸನೂರಿಗೆ ಹೋಗ್ತದ. ಮುಂದೆ ಯೂನಿವರ್ಸಿಟಿ ಬರ್ತದ. ಈಗ ಇಷ್ಟು ಜಬರ್ದಸ್ತ್ ಇಟ್ಟಾರ ನೋಡ್ರಿ. ಆರಾಮ್ ಯಾವ ತರ ಇಟ್ಟಾರ. ಅವ್ವ ಎಷ್ಟು ತಾರೀಫ್ ಮಾಡಿದ್ರು ಕಡಿಮೆ ಅಂತ ಅನಿಸ್ತದ ನನಗೆ. ಆ ತರ ಇಟ್ಟಾರ ಪರಿಸ್ಥಿತಿ. ಈಗ ನೋಡ್ರಿ ಇದ್ರೊಳಗೆ ಬರ್ಬೇಕು ನೋಡ್ರಿ ಎಲ್ಲರೂ. ಈಗ ಬಸ್ ಹೊಂಟದ ನೋಡ್ರಿ, ಅಲ್ಲಿ ಒಂದು ಟೂ ವೀಲರ್ ನಿಂತದ, ಬಸ್ ಹೋಗ್ಲತ್ತದ, ಟಮ್ ಹೊಂಟದ. ಈಗ ಫುಲ್ ಜನ ಜಾತ್ರೆ ಇರ್ತದ. ಇಷ್ಟು ಜನಗಳಿಗೆ ತೊಂದರೆ ಕೊಡ್ಲಾರ್ತಾರ. ಇವಾಗ ನೀವೇನ್ ಮಾಡ್ಬೇಕು? ಸಂಬಂಧಪಟ್ಟವ್ರು ಇಲ್ಲಿ ಬಂದು ಎಲ್ಲ ಇದು ಸ್ವಚ್ಛ ಮಾಡಿ, ಇಲ್ಲೆಲ್ಲ ಡಾಂಬರೀಕರಣ ಮಾಡಿ, ನೀರು ರೋಡಿನ ಮೇಲೆ ನಿಂದ್ರಲಾರ್ದಂಗೆ ಮಾಡ್ಬೇಕಲ್ಲ ನೀವೆಲ್ಲರೂ. ಅದು ನಿಮ್ಮ ಕೆಲಸ ಇರ್ತದ. ಇಲ್ಲಿ ನೋಡ್ರಿ ಎಷ್ಟು ಕಷ್ಟ ಆಗ್ಲತ್ತದ ಹೋಗೋರಿಗೆ ಬರೋರಿಗೆ. ಇಲ್ಲಿ ನೋಡ್ರಿ ಎಷ್ಟು ಜನ ಹೊಂಟಾರ ನೋಡ್ರಿ. ಟೂ ವೀಲರ್ ಮ್ಯಾಗ ಹೊಂಟಾರ, ಆಟೋದಾಗ ಹೊಂಟಾರ, ಮತ್ತ ಹೆಣ್ಮಕ್ಳು ಹೊಂಟಾರ, ಗಂಡ್ಸ್ ಮಕ್ಳು ಹೊಂಟಾರ. ಈಗ ನೋಡ್ರಿ ಆಟೋದಾಗ ಹೊಂಟಾರ. ಈಗ ನೋಡ್ರಿ ಎಷ್ಟು ಫುಲ್ ಇರ್ತದ ನೋಡ್ರಿ. ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಅಂತ ಏನಾದ್ರೂ ಸ್ವಲ್ಪ ನಿಮ್ಗೆ ಇತ್ತಪ್ಪ ಅಂತಂದ್ರು ಇದು ಎಲ್ಲಿ ದೊಡ್ಡಿಲ್ಲ. ಅಡ್ರೆಸ್ ಹೇಳ್ತೀನಿ, ಹೊಸ RTO ಆಫೀಸ್ ಎದುರು ಕುಸನೂರಿಗೆ ಹೋಗೋ ರೋಡು. ಇಲ್ಲಿ ಭಾಳ ತೊಂದರೆ ಆಗ್ಲತ್ತದ. ಅಕಸ್ಮಾತ್ ಬಿದ್ದರು, ಕೈ ಕಾಲು ಮುರಿತಪ್ಪ ಅಂದ್ರೆ ಅವರಿಗೆ ಜವಾಬ್ದಾರಿ ಯಾರು? ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳೇ ಒಂದು ಸರಿ ಕಣ್ಣು ತೆರೆದು ಹೊಸ RTO ಆಫೀಸ್ ಮೇಲೆ ಬರ್ರಿ, ಬಂದ್ ಕೇಸಿ ನೋಡ್ರಿ ಎಷ್ಟು ತೊಂದರೆ ಆಗ್ಲತ್ತದ ನೋಡ್ರಿ. ನೋಡ್ರಿ ಈಗ ಎಷ್ಟು ಫುಲ್ ಜನ ಎಲ್ಲ ಓಡಾಡ್ಲತ್ತಾರ ನೋಡ್ರಿ. ಈಗ ನೋಡ್ರಿ ದಯವಿಟ್ಟು ಬಂದು
ಈ ರೋಡಿನ ಬಗ್ಗೆ ಗಮನ ಹರಿಸಿ ಈ ರೋಡಿನ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ.